ಪಟ್ಟಣದಲ್ಲಿ ಹಾಡು ಹಗಲೇ ಸಿನಿಮೆಯ ರೀತಿಯಲ್ಲಿ ದರೋಡೆ ಯತ್ನ ನಡೆದಿದ್ದು, ಧೈರ್ಯಶಾಲಿ ಅಂಗಡಿ ಮಾಲೀಕರ ಪ್ರತಿಕ್ರಿಯೆಯಿಂದಾಗಿ ಕದಿಮರು ಆ ಸ್ಥಳದಿಂದ ಪರಾರಿಯಾದ ಘಟನೆ ಬೆಳಕಿಗೆ ಬಂದಿದೆ. ಅಥಣಿ ಪಟ್ಟಣದಲ್ಲಿ ಹಾಡು ಹಗಲೇ ಸಿನಿಮಾ ಶೈಲಿಯ ದರೋಡೆ ಯತ್ನ ನಡೆದಿದ್ದು, ಧೈರ್ಯಶಾಲಿ ಅಂಗಡಿ ಮಾಲೀಕರ ಪ್ರತಿಕ್ರಿಯೆಯಿಂದ ಕದಿಮರು ಪರಾರಿಯಾದ ಘಟನೆ ಬೆಳಕಿಗೆ ಬಂದಿದೆ. ಮಹೇಶ್ ಪೋತಾದಾರ್ 25 ವರ್ಷ ಅವರ ಸ್ವತ್ತಿನ ತ್ರಿಮೂರ್ತಿ ಜ್ಯುವೆಲರ್ಸ್ ಅಂಗಡಿಗೆ ಇಬ್ಬರು ಕದಿಮರು ತಲೆಗೆ ಹೆಲ್ಮೆಟ್ ಧರಿಸಿ ಪ್ರವೇಶಿಸಿದ್ದಾರೆ. ಅಂಗಡಿಗೆ ನುಗ್ಗಿದ ತಕ್ಷಣವೇ ಗನ್ ತೋರಿಸಿ ಚಿನ್ನ ಒಪ್ಪಿಸಲು ಒತ್ತಾಯಿಸಿದ ಆರೋಪಿಗಳು ಕ್ಷಣಾರ್ಧದಲ್ಲಿ ದರೋಡೆ ನಡೆಸಲು ಯತ್ನಿಸಿದ್ದಾರೆ. ತಕ್ಷಣ ಗಟ್ಟಿಯಾಗಿ ಕಿರಿಚಿದ ಅಂಗಡಿ ಮಾಲೀಕ ಧೈರ್ಯದಿಂದ ಎದುರಿಸಿದ್ದಾನೆ. ಸುತ್ತಮುತ್ತಲಿನ ಜನ ಸೇರುವ ಭಯದಿಂದ ದರೋಡೆ ಯತ್ನ ವಿಫಲಗೊಂಡು ಇಬ್ಬರು ಕದಿಮರು ತಕ್ಷಣ ಸ್ಥಳದಿಂದ ಪರಾರಿಯಾಗಿದ್ದಾರೆ. ಘಟನಾ ಸ್ಥಳಕ್ಕೆ ಅಥಣಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ದರೋಡೆ ಯತ್ನಕ್ಕೆ ಸಂಬಂಧಿಸಿದಂತೆ ಪ್ರಕರಣ ದಾಖಲಿಸಿಕೊಂಡು ಶಂಕಿತರ ಪತ್ತೆಗೆ ಬಲೆ ಬೀಸಿದ್ದಾರೆ.